ಹೇ ಅಂಜಲಿದ್ಯಾ? ಫಸ್ಟ್ ಟೈಮ್ ನಮ್ ಶಾಪಿಗೆ ಬಂದಿದ್ಯಾ? ಏನ್ ತಿಂದ್ಯಾ ಹೇಳು? ನಿಂದ? ಹೌದು, ಇಲ್ಲಿರೋ ಎಲ್ಲಾ ಕಲೆಕ್ಷನ್ಸ್ ನಾನೇ ಡಿಸೈನ್ ಮಾಡಿದ್ದು. ಇಲ್ಲೋಡು, ಇದು ಕೂಡ ನಾನೇ ಡಿಸೈನ್ ಮಾಡಿದ್ದು. ಹೇ, ಚಾನ್ಸೇ ಇಲ್ಲ. ಈ ಡಿಸೈನ್ ಎಲ್ಲೋ ನೋಡ್ದಂಗಿದೆ. ಸರಿ ಸರಿ, ಅದೆಲ್ಲ ಬಿಡು. ಇದ್ ನನ್ ವಿಸಿಟಿಂಗ್ ಕಾರ್ಡ್. ಅಯ್ಯೋ ಪಾಪಿ, ಇದೂನೂನಾ? ಹೆಸರು ಚೆನ್ನಾಗಿತ್ತು, ಕಾದಿ ಕಟ್ ಮಾಡಿ ರಾಧಿ ಹಾಕ್ಬಿಟ್ಟೆ. ಕಾಪಿ ಹೊಡಿಯೋ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅಲ್ಲ? ಸರಿ ಸರಿ, ಒಂದ್ ಫೋಟೋ ತಗೊಳನ್ವಾ? ಯಾ ಶ್ಯೂರ್. ನನ್ ಫೋನು ತಗೋ, ಇದ್ರಲ್ಲಿ ತೆಗಿ. ಪವಿ, ಒಂದ್ ಫೋಟೋ ತೆಗಿ. ಎಲ್ಲೋದ ಇವನು? ಹೇ, ಟೈಮ್ ಆಯ್ತು, ನಾನ್ ಬರ್ತೀನಿ. ಫ್ರೀ ಆದ್ರೆ ಮತ್ತೆ ಬಾ. ಶ್ಯೂರ್. ಫೋಟೋಸ್ ಕೂಡ ಫಾರ್ವರ್ಡ್ ಮಾಡು. ಶ್ಯೂರ್. ಓಕೆ, ಬಾಯ್. ಬಾಯ್. ಇದ್ರ ತಲೆ ಮೇಲೆ ಹೊಡೆದಂಗಿರ್ಬೇಕು. ಇದನ್ನ ನೋಡಿದ್ರೆ ಡೂಪ್ಲಿಕೇಟ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಉಜ್ಜು ನೋಡಿದ್ರೆ ಗೊತ್ತಾಗತ್ತಲ್ಲ. ನಾನ್ ಚಿಕ್ಕಪ್ಪನ್ ತರ ಮಾತಾಡ್ಬೇಡ. ವೆಯ್ಟು 11 kg, ಹೈಟು 2 ಅಡಿ. ಮೇಲಿರೋ ಉಂಡೆ ಮಾತ್ರ ಗೋಲ್ಡ್, ಉಳಿದೆಲ್ಲ ಬೆಳ್ಳಿ. ಏನು ಆಗಲ್ವಾ? ಎಷ್ಟು ಕೊಡ್ತೀಯಾ? ಇನ್ನು ಎಷ್ಟೊತ್ತಾಗತ್ತೆ? ಇನ್ನು ಲೇಟ್ ಆಗತ್ತೆ. ಗುರು, ಒರಿಜಿನಲ್ ಕಪ್ ಮಾಡೋಕ್ಕೂ ಇಷ್ಟೊತ್ತಾಗಲ್ಲ ಅನ್ಸುತ್ತೆ. ಆ ಥರ ಟೀ ಶರ್ಟ್ ಅಲ್ಲ ಇಲ್ಲಿ ತುಂಬಾ ಟ್ರೆಂಡು ಸರ್. ಆ ಥರ ಹಾಕೊಂಡು ಬೀದಿ 4 ಜನ ಅಲಿತಾ ಇರ್ತಾರೆ ಸರ್. ಬೇರೆ ಯಾವ್ದಾದ್ರು ದೊಡ್ಡ ಕ್ಲೂ ఇద్దరే ಹೇಳಿ సార్. వీళ్ళతో ఫోన్లో మాట్లాడితే వర్కౌట్ అవ్వదు సార్. మీ ఫ్రెండ్ మ్యారేజ్కి చెన్నై వెళ్తానన్నారు కదా, పనిలో పని కమిషనర్ ఆఫీస్కి వెళ్ళొచ్చండి సార్. ఇంకేం పెళ్లి సుకుమార్, ఎప్పుడో అయిపోయింది. నా వైఫ్ నన్ను ఇష్టానికి తిట్టేసుంటుంది. ಚೀಚಿ, ಜಾರ್ಜ್ ಇಸ್ ಅ ವೆರಿ ಸ್ವೀಟ್ ಪರ್ಸನ್ ಆಂಟಿ. ಖಂಡಿತ ಬರ್ತಾರೆ. ಹಾಗೆ ಹೇಳೋದಕ್ಕೆ ನಂಗೂ ಆಸೆನೆ. ಅದು ನನ್ನ ಮೂತಿಯಲ್ಲಿ ಕೇಳ್ತಾರೆ. ಈ ಗಿಫ್ಟ್ಸ್ ಎಲ್ಲ ಎತ್ತಿಡಮ್ಮ. ಬಂದೇ ಇರು, ನೀವು ಊಟ ಮಾಡಿ. ಫೋನ್ ರಿಸೀವ್ ಮಾಡಬಾರ್ದಾ? ಅಯ್ಯಯ್ಯೋ. సార్, ఏంటి సుకుమార్? మీరు చెప్పిన భారతీయ డిజైన్ ఉన్న టీషర్ట్లన్నిటినీ రవి గార్మెంట్స్ అనే కంపెనీ తమిళనాడు మొత్తం సప్లై చేసింది. సుమారు 3 లక్షల పీసులు పైన అమ్మారు సార్. ఇట్స్ ఓకే, నీ పని చూసుకో. ಏ ಬಾಯ್ ಬಡ್ಕಿ, ಲೈನಲ್ಲಿ ಇದ್ದೇನೆ. ನನ್ ಮನ್ಸೇ ಸರಿ ಇಲ್ಲ. ಏನಾಯ್ತು? ನೀನ್ ಇಮೇಲ್ ಚೆಕ್ ಮಾಡ್ದಾ? ಮೇಲ ಇರು, ನೋಡ್ತೀನಿ. ಗಿಫ್ಟ್ ಎಲ್ಲ ಎತ್ತಿಡ್ತಿದ್ನಾ, ಅದ್ರಲ್ಲಿ ಗ್ಲಾಸ್ ಪೇಂಟಿಂಗ್ ಬಿದ್ದು ಒಡೆದು ಹೋಯ್ತು. ನಿನ್ನಿಂದಾನೆ. ನಾನೇನ್ ಮಾಡ್ದೆ? ನೀನ್ ಇಲ್ಲಿ ಬಂದಿದ್ದಿದ್ರೆ ಗಿಫ್ಟ್ ಎಲ್ಲ ನೀನ್ ನೋಡ್ಕೋತಿದ್ದೆ, ನಾನ್ ಫ್ರೀ ಆಗಿರ್ತಿದ್ನಲ್ಲ. ನೀನ್ ಬಂದಿಲ್ಲ ಅಂತ ಹೀಗಾಯ್ತಲ್ವಾ? ಅಯ್ಯೋ ಪಾಪಿ. ಸರಿ, ಗ್ಲಾಸ್ ಕ್ಲೀನ್ ಮಾಡ್ತೀನಿ ಅಂತ ಕೈ ಕುಯ್ಕೋಬೇಡ, ಹುಷಾರು. ಲವ್ ಯು. సార్, ఫైల్ రెడీ సార్. సార్, వస్తాను.
ಆ ಗ್ಲಾಸ್ ಪೇಂಟಿಂಗ್ ಯಾರು ಗಿಫ್ಟ್ ಮಾಡಿದ್ದು? ರಮ್ಯಾ ಅವರ ಫ್ರೆಂಡ್ ಅನ್ಸುತ್ತೆ. ಹೆಸರು ಯಾಕೀಗ ಅದೆಲ್ಲ? ಹೇಳ್ದಿಯಾ? ರಾಧಿಕಾ. ರಾಧಿಕಾ. ಆ ಹುಡುಗಿ ಯಾವ ಊರು? ಬ್ಯಾಂಗ್ಳೂರ್. ಸೂಪರ್ ಆಗಿದೆ ಸರ್ ಈ ಗೆಟಪ್ ಕೂಡ. ಯಾರನ್ನಾದ್ರೂ ಬಕ್ರಾ ಮಾಡ್ಬೇಕು ಅಂದ್ರೆ ಈ ತರ ಗೆಟಪ್ ಹಾಕೊಳ್ಳೇಬೇಕು. ಏನೋ ಹಾಗೆ ನೋಡ್ಕೊಂಡು ಬರ್ತಾ ಇದ್ಯಾ? ಕಪ್ ಓಕೆನಾ? 11 kg ವೆಯ್ಟ್, 2 feet ಹೈಟ್, ಎಲ್ಲ ಕ್ಯಾಪ್ಟನ್ಸ್ ಆಟೋಗ್ರಾಫ್ ಪಕ್ಕಾ. ನಮ್ಮ ಅಂಗಡಿ ಸಾಮಾನೆಲ್ಲ ಸೂಪರ್ ಆಗಿರೋದು ಸರ್. ಬಾಯ್, ಇದೇ ತರ ಒಂದು ಲಂಡನ್ ಅಲ್ಲಿ ಶಾಪ್ ಓಪನ್ ಮಾಡು ಬಾಯ್. ಆಗ ಒರಿಜಿನಲ್ ಕಪ್ ಕಾಂಟ್ರಾಕ್ಟ್ ಕೂಡ ನಿನಗೆ ಸಿಕ್ಬಿಡುತ್ತೆ. ನನಗೂ ಹೊರಗಡೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಆಸೆ ಸರ್. ಯಾವ್ದು ನಿಂದು ಸ್ವಂತ ಊರು? ಬಳ್ಳಾರಿ ಸರ್. ನೀನು ಬಳ್ಳಾರಿಯಿಂದ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡು. ನಾನು ಬಳ್ಳಾರಿಗೆ ಹೋಗಿ ಕಂಬಿ ಎಣಿಸ್ತೀನಿ. ಮುಚ್ಕೊಂಡು ಪ್ಯಾಕ್ ಮಾಡ್ಬೇಕು ಅಷ್ಟೇ ತಾನೆ? ಮುಚ್ಚಿದ್ರೇನೆ ಪ್ಯಾಕ್ ಮಾಡಕ್ಕಾಗೋದು. ಏಯ್ ಬೇಗ ಸಾಮಾನು ಕಟ್ಕೊಡೋ. ಬಾಯಿ ಕೊಟ್ಟು ಸುಮ್ಮನೆ ಮಾತಿಗಾದೆ. ಮಿಸ್ ರಾಧಿಕಾ, ನೀವು ರಮ್ಯಾ ಮದ್ವೆಗೆ ಬಂದಿದ್ರಲ್ಲ, ಎಸ್. ನೀವೊಂದು ಗ್ಲಾಸ್ ಪೇಂಟಿಂಗ್ ಗಿಫ್ಟ್ ಮಾಡಿದ್ರಿ ಅಂತ ರಮ್ಯಾ ಹೇಳಿದ್ರು. ಆ ಡಿಸೈನ್ಗೆ ಏನ್ ಇನ್ಸ್ಪಿರೇಷನ್? ಸಿ, ಐ ಆಮ್ ಪ್ರೊಫೆಷನಲ್ ಡಿಸೈನರ್. ಈ ತರ ಡಿಸೈನ್ಸ್ ಎಲ್ಲ ಡೈಲಿ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಆಹಾ. ಮೋಸ್ಟ್ಲಿ ಎಲ್ಲ ಒರಿಜಿನಲ್ ಐಡಿಯಾನೇ. ಡೋಂಟ್ ಬ್ಲಫ್. ಯು ಜಸ್ಟ್ ಕ್ಯಾರಿ ಆನ್. ಆ ಪೇಂಟಿಂಗ್ ಐಡಿಯಾ ನಿಮ್ಗೆ ಹೇಗ್ ಬಂತು? ಕಮ್ ಆನ್ ಟೆಲ್ ಮಿ. ಇಲ್ಲ, ಅದು ಕೋಇನ್ಸಿಡೆನ್ಸ್. ಏನಾಯ್ತು? ಏನು ಇಲ್ವಲ್ಲ. ನೀನ್ ಹೋಗಿ ಚೂಡಿದಾರ್ ನೋಡು. ಲುಕ್, ಆ ಪೇಂಟಿಂಗ್ ನ ಕಮರ್ಷಿಯಲ್ ವಿಷಯಕ್ಕೆ ಯೂಸ್ ಮಾಡಿದ್ರೆ ನೀವು ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕಾಕೊಂತೀರ. ಇಲ್ಲ, ನಾನು ನಿಜ ಹೇಳಿ. ನನ್ನ ಫ್ರೆಂಡ್ ಅಂಜಲಿ ಮೊಬೈಲ್ ಅಲ್ಲಿ ಒಂದು ಫೋಟೋ ಇತ್ತು, ಅದರಲ್ಲಿ ಆ ಡಿಸೈನ್ ನೋಡಿದೆ. ನನಗೆ ಇಷ್ಟ ಆಯ್ತು. ಅದಕ್ಕೆ ಅದೇ ತರ ಒಂದು ಪೇಂಟಿಂಗ್ ಗ್ಲಾಸ್ ಮೇಲ್ ಮಾಡಿ ರಮ್ಯಾ ಮ್ಯಾರೇಜ್ಗೆ ಗಿಫ್ಟ್ ಮಾಡಿದೆ. ಯಾರ್ ಫೋನಲ್ಲಿ ನೋಡಿದೆ ಅಂತ ಹೇಳಿದ್ರಿ? ರಿಸೀವ್ ಮಾಡ್ತಿಲ್ಲ. ಟ್ರೈ ಅಗೇನ್. ಮಗ, ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದೆ ಕಣೋ. ಪಾಕಿಸ್ತಾನ ಜೊತೆ ಸೆಮಿಫೈನಲ್ ಇವತ್ತು. ಹೌದು ಬೇಗ ಬನ್ರೋ. ఆ హుడిగిద్ నంబర్ కుడి. చెప్పండి సార్. నేను ఒక కర్ణాటక నంబర్ని పంపిస్తాను. ఆ నంబర్కి వచ్చే అన్ని కాల్ని ట్యాప్ చేయండి. స్పెషల్ పర్మిషన్ కోసరం ನಾನು మాట్లాడతాను. ఇట్స్ వెరీ అర్జెంట్. ಆರ್ ಕುರ್ತೀಸ್ ಬಿಲ್ ಪೇ ಮಾಡು. ಶಿವ, ಬೇಗ ಬಾರೋ. ಬಂದೆ. ನಾನು ಮೇಲ್ ಹೋಗ್ತೀನಿ. ಲೈನ್ ಸಿಗ್ತಿಲ್ಲ. ಅಂಜಲಿ ಕಾಲ್ ಮಾಡು. ಅವತ್ತು ಬಂದಿದ್ಲಲ್ಲ, ಅದೇ ಜಾಗ ಅಂತ ಹೇಳು.